ರಾಜ್ಯದಿಂದ ಐಷಾರಾಮಿ ಕಾರನ್ನ ತಂದು ವಂಚನೆ ಮಾಡಿರುವಂತಹ ಆರೋಪಗಳು ಕೇಳಿಬರ್ತಾ ಇದೆ. ರಾಜ್ಯದಲ್ಲಿ ತೆರಿಗೆ ವಂಚಿಸಿ ಕಾರನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ವಂಚಕ ಮಾಲೀಕರಿಗೆ ಬಿಸಿಯನ್ನ ಮುಟ್ಟಿಸಿದ್ದಾರೆ ಆರ್ಟಿಒ ಅಧಿಕಾರಿಗಳು. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಕಾರುಗಳನ್ನ ತಮ್ಮ ವಶಕ್ಕೆ ಪಡೆದುಕೊಳ್ತಾ ಇದ್ದಾರೆ. ನೋಡಿ, ಪಾಂಡಿಚೇರಿಯಲ್ಲಿ ವಾಹನ ರಿಜಿಸ್ಟ್ರೇಷನ್ ಅನ್ನ ಮಾಡಿಸಿದ್ದಾರೆ ಸವಾರರು. ತೆರಿಗೆಯನ್ನ ವಂಚಿಸಿ ಮೈಸೂರಿನಲ್ಲಿ ವಾಹನಗಳನ್ನ ಓಡಾಟ ಮಾಡ್ತಾ ಇದ್ದಾವೆ ಅನ್ನೋದು ಗೊತ್ತಾಗ್ತಾ ಇದೆ. ರೋಲ್ಸ್ ರಾಯ್ಸ್, ಬೆನ್ಸ್, ಫೆರಾರಿ ಕಾರುಗಳನ್ನ ಇದೀಗ ಆರ್ಟಿಒ ಅಧಿಕಾರಿಗಳು ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ. ತೆರಿಗೆ ವಂಚಿಸಿದ್ದಕ್ಕೆ 4 ಕೋಟಿ ರೂಪಾಯಿ ವಸೂಲಿಗೆ ಸಿದ್ಧತೆಗಳು ಕೂಡ ಆಗಿದೆ. ನೋಡಿ, ಯಾವುದೇ ರಾಜ್ಯದಲ್ಲಿ ವಾಹನ ರಿಜಿಸ್ಟ್ರೇಷನ್ ಮಾಡಿಸಿದ್ರೂ ಕೂಡ 1 ವರ್ಷದ ಬಳಿಕ ತಾವು ನೆಲೆಸಿರುವಂತಹ ರಾಜ್ಯದಲ್ಲಿ ರಿಜಿಸ್ಟರ್ ಅನ್ನ ಮಾಡಿಸಿ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ. ಬಟ್ ಆದರೆ ಈ ವಾಹನ ಸವಾರರು ಏನಿದ್ದಾರಲ್ಲ, ಟ್ಯಾಕ್ಸ್ ಅನ್ನ ಕಟ್ಟದೆ ವಂಚಿಸ್ತಾ ಇದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸುರೇಶ್ ಬಿ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಹೊರ ರಾಜ್ಯಗಳಲ್ಲಿ ಐಷಾರಾಮಿ ಕಾರು ಖರೀದಿ ಮಾಡೋದು, ಸಾಂಸ್ಕೃತಿಕ ನಗರಿ ಮೈಸೂರಿನ ರಸ್ತೆಗಳಲ್ಲಿ ಮಜಾ ಮಾಡೋದು, ತೆರಿಗೆಯನ್ನು ವಂಚಿಸಿ ಕೋಟ್ಯಾಂತರ ರೂಪಾಯಿ ತೆರಿಗೆಯನ್ನು ವಂಚಿಸಿ ಮೈಸೂರಿನ ಆರ್ಟಿಒ ಕಚೇರಿಗೆ ತೆರಿಗೆಯನ್ನು ವಂಚಿಸುವ ಮೂಲಕವಾಗಿ ಹೊರ ರಾಜ್ಯದಿಂದ ಕಾರುಗಳನ್ನು ಖರೀದಿ ಮಾಡಿ ಇಲ್ಲಿ ಜಮ್ ಅಂತ ಓಡಾಡ್ತಾ ಇದ್ದಂತಹ ಕಾರು ಚಾಲಕರಿಗೆ ಇದೀಗ ಮೈಸೂರಿನ ಆರ್ಟಿಒ ಅಧಿಕಾರಿಗಳು ಚಳಿ ಬಿಡಿಸಿದ್ದಾರೆ. ಓಡಾಡ್ತಾ ಇದ್ದಂತಹ ಕಾರುಗಳನ್ನು ವಶಕ್ಕೆ ಪಡೆದು ಟ್ಯಾಕ್ಸ್ ಕಟ್ಟಿಸ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಮೈಸೂರಿನಲ್ಲಿ ಇದೀಗ 4 ರಿಂದ 5 ಐಷಾರಾಮಿ ಕಾರುಗಳನ್ನು ವಶಕ್ಕೆ ಪಡೆದು ಬರೋಬ್ಬರಿ 4 ಕೋಟಿಗೂ ಅಧಿಕ ಟ್ಯಾಕ್ಸ್ ಅನ್ನು ಕಟ್ಟಿಸೋದಕ್ಕೆ ಮುಂದಾಗಿದ್ದಾರೆ. ನಾನು ಮೈಸೂರಿನ ಆರ್ಟಿಒ ಕಚೇರಿಯ ಮುಂಭಾಗ ಇದ್ದೇನೆ. ಇಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಕಾರುಗಳನ್ನು ಇಲ್ಲಿ ಆರ್ಟಿಒ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ನೀವು ನೋಡ್ತಾ ಇರುವಂಥ ದೃಶ್ಯಾವಳಿಗಳು ಕೂಡ ಏನಿದೆ, ಲ್ಯಾಂಬೋರ್ಗಿನಿ ಕಾರ್ ಇರ್ಬೋದು, ಆರ್ಡಿ ಕಾರ್ ಇರ್ಬೋದು, ಬೆನ್ಸ್ ಕಾರ್ ಇರ್ಬೋದು, ಜೊತೆಗೆ ರೋಲ್ಸ್ ರಾಯ್ ಕಾರು ಇರ್ಬೋದು, 4 ಐಷಾರಾಮಿ ಕಾರುಗಳನ್ನು ಈಗ ವಶಕ್ಕೆ ಪಡೆದುಕೊಂಡಿದ್ದಾರೆ. ಸುಮಾರು ಬರೋಬ್ಬರಿ ಒಂದೊಂದು ಈ ಕಾರಿನ ಮೇಲೆ ಸುಮಾರು 1 ಕೋಟಿ ರೂಪಾಯಿ ಟ್ಯಾಕ್ಸನ್ನು ಕಟ್ಟಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ರೋಲ್ಸ್ ರಾಯ್ ಕಾರನ್ನು ಇದೀಗ ವಶಕ್ಕೆ ಪಡೆದುಕೊಂಡಿದ್ದಾರೆ. ಪಾಂಡಿಚೇರಿಯಲ್ಲಿ ಕಾರನ್ನು ಖರೀದಿ ಮಾಡಿ ಅಲ್ಲಿ ಟ್ಯಾಕ್ಸ್ ಕಡಿಮೆ ಇರುತ್ತೆ ಅಂತೇಳಿ ಅಲ್ಲಿ ಕಾರನ್ನು ಖರೀದಿ ಮಾಡಿ ಮೈಸೂರಿಗೆ ತೆಗೆದುಕೊಂಡು ಬರೋದು, ಇಲ್ಲಿ ಕರ್ನಾಟಕ ರಾಜ್ಯದ ಏನು ಆರ್ಟಿಒ ಅಧಿಕಾರಿಗಳಿಗೆ ತೆರಿಗೆಯನ್ನು ವಂಚನೆಯನ್ನು ಮಾಡುವ ಮೂಲಕವಾಗಿ ಏನು ಐಷಾರಾಮಿ ಕಾರುಗಳನ್ನು ಖರೀದಿ ಮಾಡಿ ತೆರಿಗೆಯನ್ನು ವಂಚಿಸ್ತಾ ಇದ್ದರು, ಅವರ ವಿರುದ್ಧ ಇದೀಗ ಸಮರ ಸಾರಿದ್ದಾರೆ ಮೈಸೂರಿನ ಆರ್ಟಿಒ ಅಧಿಕಾರಿಗಳು. ಬಹಳ ಮುಖ್ಯವಾಗಿ ಸುಮಾರು 1 ವರ್ಷಗಳ ಕಾಲ ಹೊರ ರಾಜ್ಯದಿಂದ ಖರೀದಿ ಮಾಡಿದಂತಹ ರಿಜಿಸ್ಟ್ರೇಷನ್ ಮಾಡಿಸಿದಂತಹ ಕಾರನ್ನು 1 ವರ್ಷಗಳ ಕಾಲ ಏನು ಮೈಸೂರಿನಲ್ಲಿರ್ಬೋದು, ಕರ್ನಾಟಕದಲ್ಲಿ ಓಡಿಸ್ಬೋದು. 1 ವರ್ಷದ ಬಳಿಕ ಕರ್ನಾಟಕದ ರಿಜಿಸ್ಟ್ರೇಷನ್ ನಂಬರನ್ನು ಹಾಕಬೇಕು, ಜೊತೆಗೆ ಟ್ಯಾಕ್ಸನ್ನು ಕಟ್ಟಬೇಕು ಅನ್ನೋದು ಆರ್ಟಿಒ ನಿಯಮ ಇದೆ. ಅದನ್ನು ಉಲ್ಲಂಘನೆ ಮಾಡಿ ಸುಮಾರು ಮೈಸೂರಿನಲ್ಲಿಯೇ ನೆಲೆಸಿ ಕೋಟ್ಯಾಂತರ ರೂಪಾಯಿ ತೆರಿಗೆಯನ್ನು ವಂಚನೆ ಮಾಡಿದಂತಹ ಕಾರು ಮಾಲೀಕರ ವಿರುದ್ಧ ಇದೀಗ ಆರ್ಟಿಒ ಅಧಿಕಾರಿಗಳು ಸಮರ ಸಾರಿ ಆ ಒಂದು ಕಾರುಗಳನ್ನು ವಶಕ್ಕೆ ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಏನು ಆದಾಯ ಬರಬೇಕಾಗಿತ್ತು ಆರ್ಟಿಒಗೆ ಸುಮಾರು 4 ಕೋಟಿ ರೂಪಾಯಿ ಆದಾಯವನ್ನು ಕಟ್ಟಿಸ್ಕೊಳ್ಳೋದಕ್ಕೆ ಇದೀಗ ಮುಂದಾಗಿದ್ದಾರೆ. ಬಹಳ ಮುಖ್ಯವಾಗಿ ಹೊರ ರಾಜ್ಯಗಳಲ್ಲಿ ಕಾರು ಖರೀದಿ ಮಾಡಿ ಕೋಟಿ ರೂಪಾಯಿಯನ್ನು ಟ್ಯಾಕ್ಸನ್ನು ವಂಚನೆ ಮಾಡ್ತಾ ಇದ್ದಂತಹ ಕಾರು ಮಾಲೀಕರ ವಿರುದ್ಧ ಇದೀಗ ಆರ್ಟಿಒ ಅಧಿಕಾರಿಗಳು ಸಮರ ಸಾರಿದ್ದಾರೆ. ಇನ್ನುಳಿದಂತಹ 4 ಕಾರುಗಳ ಮೇಲೆ ತಲಾ 1 ಕೋಟಿ ಬಾಕಿ ಇದೆ ಅನ್ನೋದು ಆರ್ಟಿಒ ಅಧಿಕಾರಿಗಳ ಮಾಹಿತಿ. ಹೀಗಾಗಿ ಐಷಾರಾಮಿ ಕಾರು ಖರೀದಿ ಮಾಡಿ ಮೈಸೂರಿಗೆ ತೆಗೆದುಕೊಂಡು ಬಂದು ಇಲ್ಲಿ 1 ವರ್ಷ ಆದಮೇಲೆ ಯಾರ್ಯಾರು ಇಲ್ಲಿ ಕಾರನ್ನು ಓಡಿಸ್ತಾ ಇದ್ದೀರಿ ಅವರಿಗೂ ಕೂಡ ಈ ಒಂದು ಕಾರ್ಯಾಚರಣೆ ಎಚ್ಚರಿಕೆ ಗಂಟೆ ಅನ್ನೋದು ಆರ್ಟಿಒ ಇಲಾಖೆ ಅಧಿಕಾರಿಗಳ ಮಾತು. ಕ್ಯಾಮ್ರಾಮನ್ ಧನು ಜೊತೆ ಸುರೇಶ್ ಬಿ, ಗ್ಯಾರಂಟಿ ನ್ಯೂಸ್.